ಮಕ್ಕಳೇ, ಕಳೆದ ಕ್ಲಾಸ್ನಲ್ಲಿ ಅರ್ತ್ಸ್ ಮ್ಯಾಗ್ನೆಟಿಸಮ್, ಅದಕ್ಕೆ ಏನೇನು ರೀಸನ್ನು, ಕಾಸಸ್ ಏನು, ಅದ್ರ ಬಗ್ಗೆ ತಿಳ್ಕೊಂಡ್ವಿ. ಹಾಗೆ ಇವಾಗ ಒಂದು ಇಂಪಾರ್ಟೆಂಟ್ ಆಗಿ ಒಂದು ಮ್ಯಾಟ್ರ್ ಇದೆ. ಏನಪ್ಪ ಅಂತಂದರೆ ಮೆರಿಡಿಯನ್. ವಾಟ್ಸ್ ದ ಮೀನಿಂಗ್ ಆಫ್ ಮೆರಿಡಿಯನ್? An imaginary vertical plane passing through the poles. An imaginary vertical plane passing through the poles is called meridian. Suppose that particular meridian, or in the sense ಆ ಒಂದು ಪೋಲ್ಸ್ ಅಂತ ಏನಿದೆ ಅದು ಜಾಗ್ರಫಿಕ್ ಸೌತ್ ಆ್ಯಂಡ್ ನಾರ್ತ್ ಆಗಿದರೆ ಅದು ಜಾಗ್ರಫಿಕ್ ಮೆರಿಡಿಯನ್ ಆಗಿರುತ್ತೆ. ಇಲ್ಲ ಮ್ಯಾಗ್ನೆಟಿಕ್ ಸೌತ್ ಅಥವಾ ಮ್ಯಾಗ್ನೆಟಿಕ್ ನಾರ್ತ್ ಆಗಿದ್ದರೆ ಅದು ಮ್ಯಾಗ್ನೆಟಿಕ್ ಮೆರಿಡಿಯನ್ ಅಂತ ಆಗಿರುತ್ತೆ. ತುಂಬ ಸಿಂಪಲ್, ಭಾರಿ ಆರಾಮಾಗಿರುತ್ತೆ ಅರ್ಥ ಮಾಡ್ಕೊಳ್ಳೋಕ್ಕೆ. ಈಗ ಹೇಗೆ ಅರ್ಥ ಮಾಡ್ಕೋಬೋದಪ್ಪ ಅಂದರೆ, ಒಂದು ಆ್ಯಪಲ್ನ ತಗೊಳ್ಳೋಣ, ಅದನ್ನು ಲಾಂಜಿಟ್ಯೂಡಿನಲ್ ಸೆಕ್ಷನ್ ತಗೊಳ್ಳೋಣ, ತೊಟ್ಟಿನ ಮೂಲಕ ಅರ್ಧ ಕಟ್ ಮಾಡಿದಾಗ, ಚಾಕು ಹಾಕಿ ಕಟ್ ಮಾಡಿದಾಗ ಚಾಕು ಮೂಮೆಂಟ್ ಆದ ಪ್ಲೇನ್ ಏನಿದೆ ಅದು ವರ್ಟಿಕಲ್ ಪ್ಲೇನ್. ಏನು ಸೆಕ್ಷನ್ ಕಾಣ್ತಾ ಇದೆ, ಸಪೋಸ್ ಒಂದು ಬಾಲ್ನ ಅದೇ ಥರ ಕಟ್ ಮಾಡಿದಾಗ ನಮಗೆ ಏನು ಸೆಕ್ಷನ್ ಕಾಣ್ತಾ ಇದೆ, ನಮ್ಗೆ ಆ ವರ್ಟಿಕಲ್ ಪ್ಲೇನ್ ಏನಿದೆ ಅದಕ್ಕೆ ನಾವು ಮೆರಿಡಿಯನ್ ಅಂತ ಹೇಳ್ಬೋದು. ಇವಾಗ ಈ ಒಂದು ಪರ್ಟಿಕ್ಯುಲರ್ ಡಯಾಗ್ರಾಮ್ನಲ್ಲಿ ಒಂದು ಪಾಯಿಂಟ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನು? ಇನ್ ಆರ್ಡರ್ ಟು ಫೈಂಡ್ ಔಟ್ ದ ಮ್ಯಾಗ್ನೆಟಿಕ್ field and its properties of earth at a given place, we need to know three important points. They are nothing but magnetic elements of earth. There are three magnetic elements of earth. One is declination, another one is inclination or dip, and the third one is horizontal component of earth's magnetic field. ಸೊ ಮೊದಲನೇದಾಗಿ ನಾವೀಗ ಡೆಕ್ಲಿನೇಷನ್ ಬಗ್ಗೆ ತಿಳ್ಕೊಳ್ಳೋಣ. ನಾವು ಬೇರೆ ಬೇರೆ ಸಿಂಬಲ್ಗಳನ್ನು ರೆಪ್ರೆಸೆಂಟ್ ಮಾಡೋದು, ಸದ್ಯಕ್ಕೆ ನಾನೀಗ ಡೆಕ್ಲಿನೇಷನ್ ಅನ್ನೋದನ್ನು ಡೆಲ್ಟಾ ಹಾಗೆ ಇನ್ಕ್ಲಿನೇಷನ್ ಅನ್ನೋದನ್ನು ಥೀಟಾ ಆಗಿ ಯೂಸ್ ಮಾಡ್ಕೋತೀನಿ. ಸೊ ಫಸ್ಟ್ ಆಫ್ ಆಲ್, ವಾಟ್ ಇಸ್ ದ ಮೀನಿಂಗ್ ಆಫ್ ಡೆಕ್ಲಿನೇಷನ್? ಸಪೋಸ್ ಒಂದು ಮ್ಯಾಗ್ನೆಟಿಕ್ ನೀಡಲ್ನ ಫ್ರೀಯಾಗಿ ಸಸ್ಪೆಂಡ್ ಮಾಡಿದಾಗ ಅದು ನಾರ್ತ್ ಮತ್ತು ಸೌತನ್ನು ಶೋ ಮಾಡುತ್ತೆ ಅಂತ ನೀವು ಲೋವರ್ ಕ್ಲಾಸ್ನಲ್ಲಿ ಕಲ್ತಿದ್ದೀರ. ಆದರೆ ಒಂದು ಸ್ವಲ್ಪ ಟಿಲ್ಟ್ ಇರುತ್ತೆ. ದಟ್ ಮೀನ್ಸ್ ದಟ್ ಪರ್ಟಿಕ್ಯುಲರ್ ಮ್ಯಾಗ್ನೆಟಿಕ್ ನೀಡಲ್ ಶೋಸ್ ಮ್ಯಾಗ್ನೆಟಿಕ್ ನಾರ್ತ್ ಆ್ಯಂಡ್ ಸೌತ್. ಸೊ ಟ್ರೂ ನಾರ್ತ್ಗಿಂತ ಸ್ವಲ್ಪ ಟಿಲ್ಟ್ ಆಗಿರುತ್ತೆ. ನಾವೇನೀಗ ಜಾಗ್ರಫಿಕ್ ನಾರ್ತ್ ಅಂತ ಏನು ಹೇಳ್ತೀವಿ ಅದಕ್ಕೆ ನಾವು ಟ್ರೂ ನಾರ್ತ್ ಅಂತ ಇಟ್ಕೊಳ್ಳೋಣ. ಸೊ ಇವಾಗ ಟ್ರೂ ನಾರ್ತ್ ಆ್ಯಂಡ್ ಟ್ರೂ ಸೌತ್ ಆ ಒಂದು ಎರಡು ಪಾಯಿಂಟನ್ನು ಜಾಯಿನ್ ಮಾಡತಕ್ಕಂಥ ಆ್ಯಕ್ಸಿಸ್ ಏನಪ್ಪ ಅಂದರೆ ಅದು ಆ್ಯಕ್ಸಿಸ್ ಆಫ್ ರೊಟೇಷನ್ ಆಫ್ ಅರ್ತ್. ಸೊ ಅದನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ. ಈಗ ಡಯಾಗ್ರಾಮ್ ನೋಡ್ಕೊಳ್ಳಿ. ಈಗ ಅರ್ತ್ ಆ್ಯಕ್ಸಿಸ್ ಆಫ್ ರೊಟೇಷನ್ ಕಾಣ್ತಾ ಇದೆ. ಇವಾಗ ಈ ಏನು ಡೈಪೋಲ್ ಆ್ಯಕ್ಸಿಸ್ ಏನಿದೆ ಮ್ಯಾಗ್ನೆಟಿಕ್ ನೀಡಲ್ದು, ಅದು ಸ್ವಲ್ಪ ಟಿಲ್ಟ್ ಆಗಿದೆ. ಸೊ ನಾನು ಇವಾಗ ಎರಡಕ್ಕೂ ಪರ್ಪೆಂಡಿಕ್ಯುಲರ್, ನಾನೀಗ ನೋಡಿ, ಈಗ ಐ ಕ್ಯಾನ್ ಇಮ್ಯಾಜಿನ್ ಅ ವರ್ಟಿಕಲ್ ಪ್ಲೇನ್ ಪಾಸಿಂಗ್ ಥ್ರೂ ದಿಸ್ ಪರ್ಟಿಕ್ಯುಲರ್ ಲೈನ್. ಅರ್ತ್ಸ್ ಆ್ಯಕ್ಸಿಸ್ ಆಫ್ ರೊಟೇಷನ್ ಏನಿದೆ ಅದರ ಮೂಲಕ ಪಾಸ್ ಆಗ್ತಕ್ಕಂಥ ವರ್ಟಿಕಲ್ ಪ್ಲೇನ್ನ ಕನ್ಸಿಡರ್ ಮಾಡ್ಕೋತೀನಿ. ಹಾಗೆ ಇದಕ್ಕೂ ಅಷ್ಟೇ ಮ್ಯಾಗ್ನೆಟಿಕ್ ನೀಡಲ್ನ ಏನು ಡೈಪೋಲ್ ಆ್ಯಕ್ಸಿಸ್ ಇದೆ ಅದಕ್ಕೂ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಪ್ಲೇನ್, ವರ್ಟಿಕಲ್ ಪ್ಲೇನ್ನ ಕನ್ಸಿಡರ್ ಮಾಡ್ತೀನಿ. ಹಾಗಾದರೆ ಅರ್ತ್ಸ್ ಆ್ಯಕ್ಸಿಸ್ ಆಫ್ ರೊಟೇಷನ್ಗೆ ನಾವೇನು ಕನ್ಸಿಡರ್ ಮಾಡಿದ್ವಿ, ದ ಮೆರಿಡಿಯನ್ ಮೀನ್ಸ್ ಇಟ್ಸ್ ದ ವರ್ಟಿಕಲ್ ಪ್ಲೇನ್. ಸೊ ಹಿಯರ್ ದ ಮೆರಿಡಿಯನ್ ವಿಚ್ ಈಸ್ ನಥಿಂಗ್ ಬಟ್ ಪಾಸಿಂಗ್ ಥ್ರೂ ದ ಜಾಗ್ರಫಿಕ್ ಪೋಲ್ಸ್, ಜಾಗ್ರಫಿಕ್ ಸೌತ್, ಜಾಗ್ರಫಿಕ್ ನಾರ್ತ್ ಬಗ್ಗೆ ಏನಿದೆ ಅದರ ಮೂಲಕ ಪಾಸ್ ಆದರೆ ಅದಕ್ಕೆ ನಾವು ಜಾಗ್ರಫಿಕ್ ಮೆರಿಡಿಯನ್ ಅಂತ ಹೇಳ್ತೀವಿ. ಹಾಗೆ ದ ವರ್ಟಿಕಲ್ ಪ್ಲೇನ್ ಪಾಸಿಂಗ್ ಥ್ರೂ ದ ಮ್ಯಾಗ್ನೆಟಿಕ್ ನಾರ್ತ್ ಆ್ಯಂಡ್ ಮ್ಯಾಗ್ನೆಟಿಕ್ ಸೌತ್,
ಅಂದರೆ ಒಂದು ವರ್ಟಿಕಲ್ ಪ್ಲೇನ್ ಏನಿದೆ ಅದು ಇವೆರಡನ್ನು ಕಟ್ ಮಾಡಿಕೊಂಡು ಹೋಗ್ತಕ್ಕಂಥದ್ದು. ಆ ಥರ ವರ್ಟಿಕಲ್ ಪ್ಲೇನ್ಗೆ ನಾವು ಮ್ಯಾಗ್ನೆಟಿಕ್ ಮೆರಿಡಿಯನ್ ಅಂತ ಹೇಳ್ತೀವಿ. ಸೊ ನಿಮಗೀಗ ಐಡಿಯಾ ಬರಲಿಕ್ಕೆ ನಾನು ಇದೊಂದು ಡಯಾಗ್ರಾಮ್ ತೋರಿಸ್ತಾ ಇದ್ದೀನಿ. ಇನ್ ದಿಸ್ ಪರ್ಟಿಕ್ಯುಲರ್ ಫಿಗರ್ ಬೇರೆ ಏನೂ ಡಿಸ್ಕಸ್ ಮಾಡೋದು ಬೇಡ. ಈಗ ತುಂಬ ಸಿಂಪಲಾಗಿ ಹೇಳ್ತೀನಿ. ಎ ಬಿ ಸಿ ಡಿ ಅಂತಕ್ಕಂಥದ್ದು ಮ್ಯಾಗ್ನೆಟಿಕ್ ಮೆರಿಡಿಯನ್ ತಗೊಂಡ್ರೆ, ಎ ಬಿ ಡ್ಯಾಶ್ ಸಿ ಡ್ಯಾಶ್ ಡಿ ಅಂತಕ್ಕಂಥದ್ದು ಜಾಗ್ರಫಿಕ್ ಮೆರಿಡಿಯನ್ ಅಂತ ಕನ್ಸಿಡರ್ ಮಾಡ್ಕೋಬೋದು. ಐ ರಿಪೀಟ್, ಎ ಬಿ ಸಿ ಡಿ ಇಸ್ ದ ಮ್ಯಾಗ್ನೆಟಿಕ್ ಮೆರಿಡಿಯನ್, ಎ ಬಿ ಡ್ಯಾಶ್ ಸಿ ಡ್ಯಾಶ್ ಡಿ ಇಸ್ ದ ಜಾಗ್ರಫಿಕ್ ಮೆರಿಡಿಯನ್. ಓಕೆ, ಕಮ್ ಟು ದ ಪಾಯಿಂಟ್. ಹಾಗಾದರೆ ಇಲ್ಲಿ ನೋಡಿ, ಇಲ್ಲೊಂದು ನಮಗೆ ಆ್ಯಂಗಲ್ ಕಾಣಿಸ್ತಾ ಇದೆ. ಮ್ಯಾಗ್ನೆಟಿಕ್ ನೀಡಲ್ನ ಡೈಪೋಲ್ ಆ್ಯಕ್ಸಿಸ್ಸಿಗೂ ಅರ್ತ್ನ ಆ್ಯಕ್ಸಿಸ್ ಆಫ್ ರೊಟೇಷನಿಗೂ ಒಂದು ಆ್ಯಂಗಲ್ ಕಾಣ್ತಾ ಇದೆ. ಅದನ್ನು ಸ್ವಲ್ಪ ತಿರುಗಿಸ್ಬಿಟ್ಟು ಎರಡಕ್ಕೂ ವರ್ಟಿಕಲ್ ಪ್ಲೇನ್ ಇದೀನಿ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ದ ಆ್ಯಂಗಲ್ ಬಿಟ್ವೀನ್ ಜಾಗ್ರಫಿಕ್ ಮೆರಿಡಿಯನ್ ಆ್ಯಂಡ್ ಮ್ಯಾಗ್ನೆಟಿಕ್ ಮೆರಿಡಿಯನ್ ಈಸ್ ಕಾಲ್ಡ್ declination delta. I repeat, the angle between geographic meridian and magnetic meridian is called the declination delta. ಸೊ ಇದರ ವಿಶೇಷತೆ ಏನಪ್ಪ ಅಂದರೆ, ನಿಮಗೆ ನೋಡೋಕ್ಕೆ ಎಲ್ಲ ಕಡೆ ಒಂದೇ ಥರ ಅನಿಸಿದ್ರು, the declination at a given place should be important. It varies from place to place. ಹೇಗೆ ವೇರಿ ಆಗುತ್ತೆ? ಹೈಯರ್ ಆಲ್ಟಿಟ್ಯೂಡ್ಗಳಲ್ಲಿ ಡೆಕ್ಲಿನೇಷನ್ ಜಾಸ್ತಿ ಇರುತ್ತೆ. ನಿಯರ್ ಇಕ್ವೇಟರ್ ಇದು ಸ್ಮಾಲ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಯು ಕನ್ಸಿಡರ್ ಇನ್ ಇಂಡಿಯಾ ಅಂತಂದರೆ ಇದು ಈಕ್ವೇಟರ್ನ ಹತ್ತಿರ ಬರುತ್ತೆ. ಇನ್ ಇಂಡಿಯಾ, at Delhi the declination is 0 degree 41 minutes east, and in Mumbai it is 0 degree 58 minutes west. ಸೊ ಇವೆರಡು ನಮಗೆ ಒಂದು ಎಕ್ಸಾಂಪಲ್ಸಿಗಷ್ಟೇ ನೆನಪಿರಲಿ. ದ ಕಾನ್ಸೆಪ್ಟ್ ಆಫ್ ಡೆಕ್ಲಿನೇಷನ್, ದ ಆ್ಯಂಗಲ್ ಬಿಟ್ವೀನ್ ಜಾಗ್ರಫಿಕ್ ಮೆರಿಡಿಯನ್ ಆ್ಯಂಡ್ ಮ್ಯಾಗ್ನೆಟಿಕ್ ಮೆರಿಡಿಯನ್. ಓಕೆ, ನೆಕ್ಸ್ಟ್ ಏನಪ್ಪ ಅಂದರೆ, ಈ ಒಂದು ನೀಡಲ್, ಮ್ಯಾಗ್ನೆಟಿಕ್ ನೀಡಲ್ನ ನಾವು ಹೈಯರ್ ಆಲ್ಟಿಟ್ಯೂಡ್ಗಳಲ್ಲಿ ತಗೊಂಡು ಹೋಗ್ತಾ ಹೋದರೆ ಏನಾಗುತ್ತೆ, ಅದು ವೇರಿಯೇಷನ್ ಟುವರ್ಡ್ಸ್ ದ ಮ್ಯಾಗ್ನೆಟಿಕ್ ನಾರ್ತ್ ಆಗಿದ್ದರಿಂದ ಅಲ್ಲಿ ಆ್ಯಂಗಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಯರ್ ಇಕ್ವೇಟರ್ ಇದು ಸ್ಮಾಲ್ ಆ್ಯಂಗಲ್ನ ಕೊಡುತ್ತೆ ಅಂತ ಹೇಳ್ಬೋದು. ಸೊ ಇನ್ ದ ಗಿವನ್ ಡಯಾಗ್ರಾಮಲ್ಲಿ ನಾವು ನೋಡ್ತಾ ಇದ್ದೀವಿ, ಆ್ಯಕ್ಸಿಸ್ ಆಫ್ ರೊಟೇಷನ್ ಕಾಣ್ತಾ ಇದೆ, ಮ್ಯಾಗ್ನೆಟಿಕ್ ನೀಡಲ್ ಇದೆ. ಸೊ ಡೆಲ್ಟಾ ಅನ್ನೋದು ಡೆಕ್ಲಿನೇಷನ್ ಆಗಿರುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಇನ್ಕ್ಲಿನೇಷನ್. ಹೌದು, ಏನಪ್ಪ ಇನ್ಕ್ಲಿನೇಷನ್ ಆರ್ ಡಿಪ್ ಎಟ್ ಎ ಗಿವನ್ ಪ್ಲೇಸ್ ಅಂತ ಹೇಳ್ತೀವಿ. ಹೇಗೆ ಹೇಳೋದು? ಹೌ ಟು ಡಿಫೈನ್ ಇಟ್? ನೋಡಿ, ಅರ್ತ್ಗೆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ವಿ ಕ್ಯಾನ್ ಕಾಲ್ಡ್ ಆಸ್ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇವಾಗೇನಪ್ಪ ಅಂದರೆ, ಇನ್ ದ ಪರ್ಟಿಕ್ಯುಲರ್ ಡಯಾಗ್ರಾಮ್ ಹಿಯರ್ ಕ್ಯಾನ್ ಸಿ ಹಿಯರ್, ನೋಡಿ ಇಲ್ಲಿ ಎ ಬಿ ಸಿ ಡಿ ಅನ್ನೋದು ಮ್ಯಾಗ್ನೆಟಿಕ್ ಮೆರಿಡಿಯನ್, ಎ ಬಿ ಡ್ಯಾಶ್ ಸಿ ಡ್ಯಾಶ್ ಡಿ ಅನ್ನೋದು ಜಾಗ್ರಫಿಕ್ ಮೆರಿಡಿಯನ್. ಹಾಗಾಗಿ ಅವೆರಡರ ಮಧ್ಯೆ ಏನು ಆ್ಯಂಗಲ್ ಇದೆ ಅದನ್ನು ನಾವು ಇಲ್ಲಿ ಡೆಲ್ಟಾ ಅಂತ ನಾನು ಶೋ ಮಾಡಿದ್ದೀನಿ. ಸೊ ಇಲ್ಲಿ ಡಯಾಗ್ರಾಮ್ನಲ್ಲಿ ಎ ಎಫ್ ಅಂತಕ್ಕಂಥದ್ದು ಒಂದು ವೆಕ್ಟರ್, ಅದು ಅರ್ತ್ನ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಹಾಗೆ ದಟ್ ಫೀಲ್ಡ್ ಈಸ್ ಮೇಕಿಂಗ್ ಸಮ್ ಆ್ಯಂಗಲ್ ವಿತ್ ದ ಹಾರಿಜಾಂಟಲ್. ಹಾಗಾದರೆ ಹಾರಿಜಾಂಟಲ್ ಕಾಂಪೊನೆಂಟ್ ಮತ್ತು ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಮಧ್ಯೆ ಒಂದು ಆ್ಯಂಗಲ್ ಏನಿದೆ ಅದಕ್ಕೆ ನಾವು ಡಿಪ್ ಅಂತ ಹೇಳ್ತೀವಿ. ದಟ್
means inclination. So magnetic inclination is defined as the angle between Earth's total magnetic field and the horizontal component of the magnetic field. ಇದು ನಮಗೆ ತುಂಬ ಇಂಪಾರ್ಟೆಂಟ್. ದ ಆ್ಯಂಗಲ್ ಬಿಟ್ವೀನ್ ಅರ್ತ್ಸ್ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ದ ಹರಿಜಾಂಟಲ್ ಕಾಂಪೊನೆಂಟ್ is called magnetic inclination ಅಥವಾ ಸಿಂಪ್ಲಿ ಇನ್ಕ್ಲಿನೇಷನ್ ಆರ್ ಡಿಪ್. ಡಯಾಗ್ರಾಮ್ನಲ್ಲಿ ಥೀಟಾ ಅಂತ ಶೋ ಮಾಡಿದೆ ನೋಡಿ ಮಕ್ಕಳು. ನೆಕ್ಸ್ಟ್ ಮೂರನೇದೇನಪ್ಪ ಅಂದರೆ ದ ಹರಿಜಾಂಟಲ್ ಕಾಂಪೊನೆಂಟ್ ಆಫ್ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್, ಬಿ ಹೆಚ್ ಅಂತ ಏನು ರೆಪ್ರೆಸೆಂಟ್ ಮಾಡಿದ್ದೀನಿ ಇಲ್ಲಿ ನೋಡಿ ಮಕ್ಕಳೇ. The component of the total magnetic field of Earth along the horizontal in the magnetic meridian at a given place is called horizontal component of Earth's magnetic field. ಸೊ ಇದನ್ನು ಬಿ ಹೆಚ್ ಅಂತ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಯೂಶುವಲಿ ಬಿ ಹೆಚ್ ಅನ್ನೋದು ಅರೌಂಡ್ 4 × 10⁻⁵ ಟೆಸ್ಲಾ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಹರಿಜಾಂಟಲ್ ಕಾಂಪೊನೆಂಟ್ 3.8 × 10⁻⁵ ಟೆಸ್ಲಾ ಆರ್ ನಿಯರ್ಲಿ 4 × 10⁻⁵ ಟೆಸ್ಲಾ ಅಥವಾ 0.4 ಗಾಸ್ ಅಂತಲೂ ಹೇಳ್ತೀವಿ. ಸೊ ಇವಾಗ ನಾವು ಡಯಾಗ್ರಾಮ್ನಲ್ಲಿ ನೋಡೋಕ್ಕೆ ಹೋದರೆ, ಇನ್ ದಿಸ್ ಪರ್ಟಿಕ್ಯುಲರ್ ಡಯಾಗ್ರಾಮ್ ಡೆಲ್ಟಾ ಇಸ್ ದ ಡೆಕ್ಲಿನೇಷನ್, theta is the inclination or dip, ABCD is the magnetic meridian, A, B dash, C dash, D is the geographic meridian. and BH ನೋಡ್ಕೊಳ್ಳಿ ಮಕ್ಕಳೇ ಯಾವ ಕಡೆ ಮಾರ್ಕ್ ಮಾಡಿದ್ದೀನಿ ಅಂತ. ಹಾಗಾದರೆ ಇನ್ನೊಂದಿದೆ ಏನಪ್ಪ, ಅದು ಮ್ಯಾಗ್ನೆಟಿಕ್ ಎಲಿಮೆಂಟ್ಸಿಗೆ ಬರಲ್ಲ, ಬಟ್ ಅದನ್ನು ನಾವು ವರ್ಟಿಕಲ್ ಕಾಂಪೊನೆಂಟ್ ಅಂತ ಹೇಳ್ತೀವಿ ಅಷ್ಟೇ. ವರ್ಟಿಕಲ್ ಕಾಂಪೊನೆಂಟ್ ಆಫ್ ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್. ಯಾಕೆಂದರೆ ಹಾರಿಜಾಂಟಲ್ ಇದೆ ಅಂದರೆ ವರ್ಟಿಕಲ್ ಇರಲೇಬೇಕು. ಯಾಕೆ? ಬಿ ಇ ಇಸ್ ಎ ವೆಕ್ಟರ್. ಅದನ್ನು ನಾವು ರಿಸಾಲ್ವ್ ಮಾಡಿದಾಗ, ನಾನಲ್ಲಿ ವೆಕ್ಟರ್ನ ಶೋ ಮಾಡಬೇಕು ಅಂತಿಲ್ಲ, ಬರ್ಕೊಂಡಿದ್ದೀನಿ ಅಷ್ಟೇ. ಬಿ ಇ ಇಸ್ ಎ ವೆಕ್ಟರ್. ನಾವು ರಿಸಾಲ್ವ್ ಮಾಡ್ತೀವಿ, ಮಾಡಿದಾಗ ಏನು ಸಿಗುತ್ತಪ್ಪ ಅಂದರೆ ನಮಗೊಂದು ಹಾರಿಜಾಂಟಲ್ ಮತ್ತು ಒಂದು ವರ್ಟಿಕಲ್ ಕಾಂಪೊನೆಂಟ್ ಸಿಗುತ್ತೆ. ಹಾಗೆ ನಾವು ನೋಡಿದಾಗ ಇಲ್ಲಿ ನೋಡಿ ಮಕ್ಕಳೇ, BH is equal to BE cos theta and BV is equal to BE sin theta. From the diagram ನಾವು ನೋಡ್ಕೋಬೋದು. Okay, so from these two equations we can say that tan theta is equal to BV by BH. Therefore theta is equal to tan inverse BV by BH, and BE, the magnitude of Earth's total magnetic field, BE is equal to root of BH square plus BV square. ತುಂಬ ಸಿಂಪಲ್ ಆಗಿದೆ. ಹಾಗೆ ಇವಾಗ ನೋಡೋಣ ನಾವು ಈ ಒಂದು ಡಿಪ್ ಅಥವಾ ಇನ್ಕ್ಲಿನೇಷನ್ ಅಂತ ಏನಿದೆ. ಸಪೋಸ್ ಇಫ್ ಯು ಕನ್ಸಿಡರ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ನ ನೋಡುವಾಗ ಈಕ್ವೇಟರ್ಗೆ ನೋಡಿದ್ರೆ, ಈಕ್ವೇಟರ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆ ಸರ್ಫೇಸ್ ಎರಡು ಪ್ಯಾರಲ್ ಆಗಿರುತ್ತೆ. ಆದರೆ ಪೋಲ್ಗಳು ನೋಡಿದಾಗ ವರ್ಟಿಕಲ್ ಆಗಿರುತ್ತೆ. ಸೊ ನಾವು ಎಷ್ಟು ಚೆನ್ನಾಗಿ ಹೇಳ್ಬೋದಪ್ಪ ಅಂದರೆ, ಎಟ್ ಪೋಲ್ಸ್ ಇನ್ಕ್ಲಿನೇಷನ್ ಈಸ್ 90 ಡಿಗ್ರಿ, ಎಟ್ ಈಕ್ವೇಟರ್ inclination is 0 degree. So that at poles BH is equal to BE cos theta, theta 90 degree, so that cos 90 0, therefore BH is equal to 0, and BV is equal to BE sin theta, theta 90 degree, sin 91, therefore BV is equal to BE, and at equator theta is equal to 0 degree, therefore BH is equal to BE cos 0, cos 0 1, therefore BH is equal to BE, and BV is equal to BE sin theta,
ಸೊ ತೀಟಾ ಈಸ್ ಈಕ್ವಲ್ ಟು 0 ಅಂತಾದರೆ ಸೈನ್ 0 ಆಗುತ್ತೆ. ಸೊ ಬಿ ವಿ ಈಸ್ ಈಕ್ವಲ್ ಟು 0. ಅಂದರೆ ಈಕ್ವೇಟರ್ನಲ್ಲಿ ಬರೀ ಹರಿಜಾಂಟಲ್ ಕಾಂಪೊನೆಂಟ್ ಮಾತ್ರ ಇರುತ್ತೆ. ಪೋಲ್ಸಲ್ಲಿ ವರ್ಟಿಕಲ್ ಕಾಂಪೊನೆಂಟ್ ಆಫ್ ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್ ಮಾತ್ರ ಇರುತ್ತೆ. ಸೊ ನಾವು ಎಷ್ಟು ಚೆನ್ನಾಗಿ ಹೇಳ್ಬೋದಪ್ಪ ಅಂದರೆ ಈಗ 3 ಪಾಯಿಂಟ್ಗಳನ್ನು ಹೇಳ್ತೀವಿ. ಏನು? ಫಸ್ಟ್ ಆಫ್ ಆಲ್, ದ ಪೊಸಿಷನ್ ಆಫ್ ದ ಮ್ಯಾಗ್ನೆಟಿಕ್ ನೀಡಲ್. ಮ್ಯಾಗ್ನೆಟಿಕ್ ನೀಡಲ್ ಪೋಲ್ಗಳಲ್ಲಿ ವರ್ಟಿಕಲ್ ಆಗಿರುತ್ತೆ, ಬಟ್ ಎಟ್ ದ ಈಕ್ವೇಟರ್ ಇಟ್ ಇಸ್ ಹಾರಿಜಾಂಟಲ್. ದ ವ್ಯಾಲ್ಯೂ ಆಫ್ ಡಿಪ್ ಈಸ್ 90 degree at the poles, 0 degree at the equator. And horizontal component of Earth's magnetic field, BH, at poles BH is equal to 0, at equator BH is maximum. And vertical component of Earth's magnetic field ಹೇಳಿದ್ರೆ BV ಅಂತ ಹೇಳಿದ್ರೆ at poles it is maximum and at equator it is 0. ಸೊ ಇಷ್ಟನ್ನು ನಾವು ನೋಡಿಕೊಂಡ್ರೆ ಒಂದು ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅದರ ಪ್ರಾಪರ್ಟಿಗಳನ್ನು ನಾವು ಆರಾಮಾಗಿ ತಿಳ್ಕೊಬೋದು. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಕಾಂಟ್ಯಾಕ್ಟ್.